ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿನ್ನೆ ನಾನು ಕೆಲವು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗಳಿಗೆ, ಮುಖ್ಯವಾದ ಕೋನ್ಗಳಿಗೆ, ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು ಕಂಡುಹಿಡಿಯೋದು ಮಾಡಿದ್ದೆ. ಅದರೊಳಗಡೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, ಇದಕ್ಕೆ ಏನು ಬೆಲೆಗಳು ಅನ್ನೋದು ಕಂಡುಹಿಡಿಯೋದು ನಾನು ಹೇಳಿದ್ದೆ. ಅದಕ್ಕೊಂದು ಸೂತ್ರವನ್ನು ನಾನು ಹೇಳಿದ್ದೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ. 0.5 1/√2 √3/2 1 ಅಂತ ಜ್ಞಾಪಕ ಇಟ್ಕೊಳ್ಳಿ. ಎಡದಿಂದ ಬಲಕ್ಕೆ ಸೈನ್, ಬಲದಿಂದ ಎಡಕ್ಕೆ ಕಾಸ್. ಸೈನು ಕಾಸು ಗೊತ್ತಾದರೆ ಉಳಿದಿದ್ದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಈಗ ಅದರ ಮೇಲೆ ಕೆಲವು ಲೆಕ್ಕಗಳನ್ನು ಮಾಡೋಣ. So English medium students, yesterday I have taught you about the values of trigonometric ratios for standard angles 0 degree, 30 degree, 45 degree, 60 degree and 90 degree. To remember this in an easy way, I had given you a hint. Just you by heart one line, 0.5 1/√2 √3/2 1. If you move from left to right, that gives you values for sine. If you move from right to left, that gives you the values for cos ಅಂತ ಹೇಳಿದ್ದೆ. Once you get the values of sine and cos, the other trigonometric ratios can be easily obtained. ಇಷ್ಟು ಗ್ರಾಫ್ ಇಟ್ಕೊಂಡು ಈಗ ಕೆಲವು ಲೆಕ್ಕಗಳು ಮಾಡೋಣ. ಬರ್ಕೊಳ್ಳಿ. In triangle ABC, B is right angle. AB is equal to 5 centimeter. And angle ACB is equal to 30 degree. Determine BC and AC. ಕನ್ನಡ ಮೀಡಿಯಂನವರು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ 5 ಸೆಂಟಿಮೀಟರ್ ಇದೆ ಮತ್ತು ಬಿ ಲಂಬಕೋನವಾಗಿದೆ. ಎ ಸಿ ಬಿ ಕೋನ 30 ಡಿಗ್ರಿ ಇದೆ. ಹಾಗಾದರೆ ಬಿ ಸಿ ಮತ್ತು ಎ ಸಿಯನ್ನು ಕಂಡುಹಿಡಿಯಿರಿ. ಫೈಂಡ್ ಬಿ ಸಿ ಆ್ಯಂಡ್ ಎ ಸಿ. ನೋಡಿ, ಹಿಯರ್ ಇಸ್ ಎ ಟ್ರಯಾಂಗಲ್ ಎ ಬಿ ಸಿ. ಎ ಬಿ ಸಿ ಒಂದು ತ್ರಿಭುಜ. ಬಿ 90 ಡಿಗ್ರಿ, ಎ ಬಿ 5 ಸೆಂಟಿಮೀಟರ್, ಎ ಸಿ ಬಿ 30 ಡಿಗ್ರಿ. ಇದು ಅವನು ಕೊಟ್ಟಿರೋದು. ಕೇಳ್ತಿರೋದವನು ಎ ಸಿ ಬಿ ಸಿ ಕಂಡುಹಿಡಿಯಿರಿ. ಫೈಂಡ್ ಎ ಸಿ ಆ್ಯಂಡ್ ಬಿ ಸಿ. ಮಾಡೋಣ, ಬಹಳ ಸುಲಭ ಆಗಿದೆ. ಈಗ ಇಲ್ಲಿ ನೋಡಿ, ಇಲ್ಲಿ 30 ಡಿಗ್ರಿ ಸೈನ್ ಎ ಸಿ ಬಿ ಕೊಟ್ಟಿದ್ದಾನೆ. ಆದ್ದರಿಂದ ನಾನೀಗ ಈ ರೀತಿ ಮಾಡ್ಕೋತೀನಿ. ಈಗ ಇದು ಎ ಬಿ ಇನ್ನೂ ಯಾವುದೋ ಸೈಡ್ ಕೊಟ್ಟಿದ್ದಾರ. ಎ ಬಿ 5 ಸೆಂಟಿಮೀಟರ್, ಎ ಸಿ ಬಿ 30 ಡಿಗ್ರಿ. ಸೈನ್ 30 ಅಂತ ತಗೋತೀನಿ. ಈಗ ಸೈನ್ 30 ಇಸ್ ಈಕ್ವಲ್ ಟು, ನೋಡ್ಕೊಳ್ಳಿ, ಸೈನ್ 30 ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಆಪೋಸಿಟ್ ಅಂದರೆ 5 ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಗೊತ್ತಿಲ್ಲ, ಎ ಸಿ. ಸೈನ್ 30 is equal to opposite side, sin 30 ಎದುರು ಬಾಹು ಎ ಬಿ ಡಿವೈಡೆಡ್ ಬೈ ವಿಕರ್ಣ. ಸೈನ್ 30 ಅಂದರೆ ಎಷ್ಟು? ಸೈನ್ 30ಗೆ ನಾನು ನಿನ್ನೆ ಹೇಳ್ಕೊಟ್ಟು
ಅದಕ್ಕೆ ನಮ್ಮ ಮೇಷ್ಟು ಶ್ಲೋಕ ಅನ್ನೋರು. ಶ್ಲೋಕ 0.5 1/√2√3/2 ಇದು ಶ್ಲೋಕ. ಹಾಗಾಗಿ ಈ ಕಡೆಯಿಂದ ಸೈನ್ಗೆ ಬಲಗಡೆಯಿಂದ ಹೀಗೆ ಸೈನ್ಗೆ ಈ ಡೈರೆಕ್ಷನ್ 0.30 ಅಲ್ಲಿ sin 30 half is equal to 5 divided by AC. Cross multiplication, therefore AC is equal to 5 to 10. AC 10 centimeters. AC ಕಂಡುಹಿಡಿಬಿಟ್ಟೆ 10. AC ಗೊತ್ತಾದರೆ BC ಕಂಡುಹಿಡಿಬಹುದು, ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಇನ್ ಟ್ರಯಾಂಗಲ್ ABC ತ್ರಿಭುಜದಲ್ಲಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ is equal to AC ಸ್ಕ್ವೇರ್. AB ಸ್ಕ್ವೇರ್ 5 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ is equal to AC just now determined 10 ಸ್ಕ್ವೇರ್, ಅಥವಾ 5 25 ಪ್ಲಸ್ BC ಸ್ಕ್ವೇರ್ is equal to 10 ಸ್ಕ್ವೇರ್ 100, ಅಥವಾ BC ಸ್ಕ್ವೇರ್ is equal to 100 25 transfer to other side minus 25, that is equal to 75. BC square is equal to 75. Therefore BC is equal to square root of 75. BC square root of 75. 75 na 25 into 3 ಬರ್ಕೋಬಹುದು. 75 na 25 3 sa 25 ಗೆ square root 5. Answer 5√3. BC is equal to 5√3. ಕರೆಕ್ಟಾ? ಬರ್ಕೊಂಡ್ರಾ? ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ. ಇನ್ ಟ್ರಯಾಂಗಲ್ PQR, Q is at right angle. PQ is equal to 3. PR is equal to 6. Find QPR and PRQ. ಕನ್ನಡ ಮೀಡಿಯಂನವರು, ತ್ರಿಭುಜ PQR ನಲ್ಲಿ Q ಲಂಬಕೋನವಾಗಿದೆ. ಹಾಗಾದರೆ PQ 3, PQ is equal to 3, PR is equal to 6. ಹಾಗಾದರೆ QPR ಮತ್ತು PRQಗಳನ್ನು ಕಂಡುಹಿಡಿಯಿರಿ. QPR ಮತ್ತು PRQ ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಈಗ ಕೋನ ಆಮೇಲೆ ಕಂಡುಹಿಡಿಯೋಣ. ಫಸ್ಟು ಈಗ 3 6 ಬಂದಿರೋದೇ ಇದೊಂದು ಸೈಡ್ ಕಂಡುಹಿಡ್ಕೊಂಬೋಣ. QR ಕಂಡುಹಿಡ್ಕೊಂಬೋಣ. ಅಲ್ಲಿಗೆ QR is equal to ಡೈರೆಕ್ಟ್ ಆಗಿ QR ಬೇಕಿಲ್ದಲೇನೂ ಮಾಡ್ಬೋದು ಈ ಲೆಕ್ಕದಲ್ಲಿ, ಆದರೂ ಟು ಬಿ ಆನ್ ಸೇಫರ್ ಸೈಡ್. ಇನ್ ಟ್ರಯಾಂಗಲ್ PRQ, PQ square plus QR square is equal to PR square. PQ square ಅಂದರೆ 3 square 9 plus QR square is equal to PR square ಅಂದರೆ 6 square 36. QR square is equal to 36 minus 9. ಅಲ್ಲಿಗೆ that is equal to 27. 36ರಲ್ಲಿ 9 ಕಳೆದ್ರೆ 27. QR is equal to square root of 27. 9 into 3 ಬರ್ಕೊಂಡ್ರೆ 3√3 QR. ಅದನ್ನು ಬೇಕಾದ್ರೆ ಇಟ್ಕೊಂಡಿರ್ಬೋದು ನೀವು.
ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಈಗ 3 ಸೈಡ್ ಗೊತ್ತಿದೆ, ಈ ಆಂಗಲ್ ಬೇಕಾಗಿದೆ. ನೋಡ್ಕೊಳ್ಳಿ, ಈಗ ಫಸ್ಟ್ ನಾನು ಈ ಆಂಗಲ್ ಕಂಡುಹಿಡಿತೀನಿ. ಈ ಆಂಗಲ್ ಸೈನ್ ಪಿ, ಈ ಆಂಗಲ್ ಪಿ, ಸೈನ್ ಪಿ is equal to sin P opposite by hypotenuse. ಎದುರು ಬಾಹು ಡಿವೈಡೆಡ್ ಬೈ ವಿಕರ್ಣ. ಎದುರು ಬಾಹು 3√3 ಡಿವೈಡೆಡ್ ಬೈ ವಿಕರ್ಣ hypotenuse 6. 3 2s are 6, √3/2. sin P √3/2 ಬಂತು. Therefore angle P is equal to ಶ್ಲೋಕ 0.5 1/√2 √3/2 1 ಸೈನ್ಗೆ ಈ ಕಡೆಯಿಂದ √3/2 ಬಂದಿರೋದಿಲ್ಲಿ, √3/2 ಅಲ್ಲಿಗೆ 0 30 45 60 ಡಿಗ್ರಿಗೆ √3/2 ಆಗುತ್ತೆ. ಅಲ್ಲಿಗೆ ಆಂಗಲ್ ಪಿ 60 ಡಿಗ್ರಿ. ಆಂಗಲ್ ಪಿ 60 ಡಿಗ್ರಿ. ಪಿ 60 ಡಿಗ್ರಿ ಅಂತ ಗೊತ್ತಾದರೆ ಇದನ್ನು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. 3 ಕೂಡಿದರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್, 3 ಆ್ಯಂಗಲ್ನ ಕೂಡಿದರೆ ಪಿ ಆ್ಯಂಗಲ್, ಕ್ಯೂ ಆ್ಯಂಗಲ್, ಆರ್ ಆ್ಯಂಗಲ್ಗೆ 180 ಡಿಗ್ರಿ. ಸಮ್ ಆಫ್ 3 ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ 180. ಪಿ ಈಗ ಕಂಡುಹಿಡಿದಿದ್ದೀನಿ 60 ಪ್ಲಸ್ ಕ್ಯೂ 90 ಪ್ಲಸ್ ಆರ್ ಟು ಬಿ ನೋನ್ 180. 90 60 150 ಪ್ಲಸ್ ಆರ್ is equal to 180. Therefore angle R is equal to 180 minus 150 30 degree. ಅಲ್ಲಿಗೆ angle P is equal to 60 degree, angle R is equal to 30 degree. ಕರೆಕ್ಟಾ? ಸರಿನಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ. if sin of A minus B is equal to half, if sin of A minus B is equal to half and cos of A plus B is equal to half, cos of A plus B is equal to half, find A and B. Where A plus B, where plus B is greater than 0 degree, where A plus B is greater than 0 degree but less than or equal to 90 degree. A plus B 90 ಡಿಗ್ರಿಗೆ ಈಕ್ವಲ್ ಆಗಿದೆ ಅಥವಾ 90 ಡಿಗ್ರಿಗಿಂತ ಕಮ್ಮಿ ಇದೆ, 0 ಡಿಗ್ರಿಗಿಂತ ಜಾಸ್ತಿ ಇದೆ. ಹಾಗಾಗಿ ಎ ಮತ್ತು ಬಿ ನ ಕಂಡುಹಿಡಿಯಿರಿ. ಸೈನ್ ಆಫ್ ಎ ಮೈನಸ್ ಬಿ ಹಾಫ್, ಕಾಸ್ ಆಫ್ ಎ ಪ್ಲಸ್ ಬಿ ಹಾಫ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಮಾಡೋದು ಹೇಗೆ? ಬಹಳ ಸುಲಭ. ನೋಡೋಕ್ಕೆ ಭೂತಾಕಾರವಾಗಿ ಕಾಣುತ್ತೆ, ಡೈರೆಕ್ಟಾಗಿ ಹಾಕ್ತೀರಿ. ಸೈನ್ ಆಫ್ ಬರ್ಕಬೇಡಿ, ನೋಡ್ಕೊಳ್ಳಿ. ಸೈನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಹಾಫ್ ಅಂತಾನೆ ಅವ್ನು ಕೊಟ್ಟಿರೋದು. ಫಸ್ಟ್ ಪಾಯಿಂಟ್ ತಗೊಳ್ಳಿ, ಗಿವನ್
ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಹಾಫ್. ಅಲ್ಲಿಗೆ ಸೈನ್ ಎ ಮೈನಸ್ ಬಿ ಅಂದರೆ ಸಿಂಗಲ್ ಒಂದು ಆ್ಯಂಗಲ್ ಇದ್ದಂಗೆ, ಥೀಟಾ ಇದ್ದಂಗೆ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಹಾಫ್ ಅಂತ ಆಗ್ತದೆ. ದೇರ್ಫೋರ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಹಾಗಾದರೆ ಈ ಎ ಮೈನಸ್ ಬಿ ಆ್ಯಂಗಲ್ ಸೈನ್ ಥೀಟಾ ಅದೆಷ್ಟಾಗಿರಬೇಕು ಅಂದರೆ, ಶ್ಲೋಕ ಇವತ್ತು ಬಿಡೋ ಹಾಗೆ ಇಲ್ಲ. 0.5 1/√2 √3/2 1 ಸೈನ್ ಹಾಫ್ ಬರ್ತಾ ಇರೋದೆ 0 30 ಡಿಗ್ರಿ. ಕರೆಕ್ಟಾ? ಅಲ್ಲಿಗೆ ಎ ಮೈನಸ್ ಬಿ ಎಷ್ಟು? 30 ಡಿಗ್ರಿ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಕರೆಕ್ಟಾ? ನೆಕ್ಸ್ಟ್ ಎರಡನೇ ತಗೊಳ್ಳಿ, ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಆಲ್ಸೋ ಹಾಫ್ ಅಂತಾನೆ. ಇದನ್ನು ಕಾಲ್ ರಿಲೇಷನ್ ನಂಬರ್ 1, ಎ ಮೈನಸ್ ಬಿ 30. ಕಾಸ್ ಆಫ್ ಎ ಪ್ಲಸ್ ಬಿ ಹಾಫ್ ಅಂತಾನೆ. ಇದು ಅಷ್ಟೇ, ಕಾಸ್ ಥೀಟಾ ಹಾಫ್ ಇದ್ದಂಗೆ, ಕಾಸ್ ಥೀಟಾ ಹಾಫ್. ದೇರ್ಫೋರ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಹಾಫ್ ಆಗಬೇಕು. ಕರೆಕ್ಟಾನೆ? ಶ್ಲೋಕದಲ್ಲಿ ಕಾಸು ಈ ಕಡೆಯಿಂದ ಬರಬೇಕು. 0 30 45 60. ಕರೆಕ್ಟಾ? 0 30 45 60. ಅಲ್ಲಿ ಎ ಪ್ಲಸ್ ಬಿ 60 ಡಿಗ್ರಿ. ಕಾಲ್ ರಿಲೇಷನ್ ನಂಬರ್ 2. ಬೋತ್ ಆರ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಎರಡು ಏಕಕಾಲಿಕ ಸಮೀಕರಣಗಳು. ಎ ಮೈನಸ್ ಬಿ ಈಸ್ ಈಕ್ವಲ್ ಟು 30, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 60. ಸಾಲ್ವ್ ಮಾಡಿ. ಆ್ಯಡಿಂಗ್ ಪ್ಲಸ್ ಬಿ ಮೈನಸ್ ಬಿ ಹೋಯ್ತು. ಎ 2a ಈಸ್ ಈಕ್ವಲ್ ಟು 30 ಪ್ಲಸ್ 60 90. Therefore, a is equal to 90/2 245 sa. A 45 degree. ಕರೆಕ್ಟಾ? ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60. ಎ ಅಂದರೆ 45 ಪ್ಲಸ್ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ. ದೇರ್ಫೋರ್ ಬಿ ಈಸ್ ಈಕ್ವಲ್ ಟು 60 ಮೈನಸ್ 45. ಬಿ ಈಸ್ ಈಕ್ವಲ್ ಟು 15 ಡಿಗ್ರಿ. 60ರಲ್ಲಿ 45 ಕಳೆದರೆ ಅಲ್ಲಿಗೆ ಎ 45 ಡಿಗ್ರಿ, ಬಿ 15 ಡಿಗ್ರಿ. ಎರಡು ಕಂಡಿದೆ ನೋಡಿ. 45 15 ಕಂಡೀಷನ್ ಫಾಲೋ ಮಾಡ್ತಾ ಇದೆ, ಫುಲ್ಫಿಲ್ ಮಾಡ್ತಾ ಇದೆ. 0ಗಿಂತ ಜಾಸ್ತಿ ಇದೆ ಮತ್ತು 90ಕ್ಕಿಂತ ಕಮ್ಮಿ ಇದೆ, ಕೂಡಿದೆ. 45 15 60. ಎ ಪ್ಲಸ್ ಬಿ 60 0ಗಿಂತ ಜಾಸ್ತಿ, 90ಕ್ಕಿಂತ ಕಮ್ಮಿ. ಕರೆಕ್ಟಾ? ನೆಕ್ಸ್ಟ್, ಆ್ಯಕ್ಚುಲ್ ಆಗಿ ಈ ಲೆಕ್ಕ ಇನ್ನೊಂದು ಥರ ಮಾಡ್ಬೋದು. ಅಂದರೆ ಮಾಡೋದಲ್ಲ, ನಿಮಗೆ ಬಹುಶಃ PUC ಹೇಳ್ಕೊಡ್ತಾರೆ. ಏನು ಅಂದರೆ ಸೈನ್ ಆಫ್ ಏನು ಕೊಟ್ಟಿದ್ದೆ ನಾನು? ಸೈನ್ ಆಫ್ ಎ ಮೈನಸ್ ಬಿ ಕೊಟ್ಟಿದ್ದೆ. ಕರೆಕ್ಟಾ? ಇನ್ನೊಂದು ಕಾಸ್ ಆಫ್ ಎ ಪ್ಲಸ್ ಬಿ ಕೊಟ್ಟಿದ್ದೆ. ಇದು ಹಾಫ್ ಇನ್ ಹಾಫ್ ಅಂತ. ನೀವು ಇದು PUCನಲ್ಲಿ ಸೈನ್ ಆಫ್ ಎ ಮೈನಸ್ ಬಿಗೆ ಒಂದು ಫಾರ್ಮುಲಾ ಡೆರೈವ್ ಮಾಡ್ತೀವಿ. ಸೈನ್ ಆಫ್ ಎ ಮೈನಸ್ ಬಿಗೆ ಏನು ಅಂದರೆ ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂತ ಒಂದು ಫಾರ್ಮುಲಾ ಡಿರೈವ್ ಮಾಡ್ತೀವಿ. ಹಾಗೆಯೇ ಕಾಸ್ ಆಫ್ ಎ ಪ್ಲಸ್ ಬಿಗೆ ಅಲ್ಲೊಂದು ಫಾರ್ಮುಲಾ ಪ್ರೂವ್ ಮಾಡ್ತೀವಿ ನಾವು. ಅದು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂತ. ಇದು ಈಗಿಲ್ಲ, ನಿಮಗೆ SLCಗೆ ಬಂದಿಲ್ಲ, PUCಗೆ ಬರುತ್ತೆ. ಆದ್ದರಿಂದ ಈಗ
ನಾನು ಸುಮ್ಮನೆ ಜಸ್ಟ್ ಒಂದು ಇನ್ನೊಂದು ಲೆಕ್ಕನ ಈಗ ಸೃಷ್ಟಿ ಮಾಡ್ತೀನಿ. ಕಳೆದ ಲೆಕ್ಕನೇ ಈಗ ಒಂದು ಚೂರು ಚೇಂಜ್ ಮಾಡಿಕೊಡ್ತೀನಿ. ಏನು ಅಂದರೆ ಬರ್ಕೊಳ್ಳಿ, ಇಫ್ ಆ ಲೆಕ್ಕ ಏನು ಕೊಟ್ಟಿದೆ, ಸೈನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಹಾಫ್ and cos of sin of a minus b is equal to half and cos of a plus b is equal to half. Find a and b ಅಂತ ಕೊಟ್ಟಿದ್ದ. ನಾನು ಈ ಲೆಕ್ಕ ಈ ಥರ ಮಾಡ್ತೀನಿ. So that sin of a minus b, so that sin of a minus b is equal to sin a cos b minus cos a sin b. So that sin of a minus b is equal to sin a cos b minus cos a sin b ಎಂದು ತೋರಿಸಿರಿ, ಇದನ್ನು ಸಾಧಿಸಿರಿ ಅಂತ. ಇಲ್ಲಿ ನೋಡಿ, ಬರ್ಕೋಬೇಡಿ. ಈಗಾಗಲೇ ಸೈನ್ ಆಫ್ ಎ ಮೈನಸ್ ಬಿ ಗೊತ್ತಾಗಿದೆ, ಎಷ್ಟು ಅರ್ಧ ಬಂದ್ಬಿಟ್ಟಿದೆ. ಈಗ ಇದು ಅದಕ್ಕೆ ಈಕ್ವಲ್ ಪ್ರೂವ್ ಮಾಡಿ ಅಂತಾನೆ. ಅಂದರೆ ಇದರ ವ್ಯಾಲ್ಯೂ ಕೂಡ ಎಷ್ಟಾಗಿರಬೇಕು, ಹಾಫ್ ಆಗಿರಬೇಕು. ಈಗ ಎ ಡಿಗ್ರಿ ಕಂಡುಹಿಡಿದೀರಾ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಎ ಈಸ್ ಈಕ್ವಲ್ ಟು ಹೌ ಮಚ್? ಎ ಈಸ್ ಈಕ್ವಲ್ ಟು 45 ಡಿಗ್ರಿ, ಕರೆಕ್ಟಾ? ಎ 45 ತಾನೆ. ಬಿ ಬಂದಿದೆ, ಬಿ ಆ್ಯಂಗಲ್ ಎಷ್ಟು ಬಂದಿದೆ? ಬಿ 15 ಡಿಗ್ರಿ ಬಂದಿದೆ, ಕರೆಕ್ಟ್ ತಾನೆ? ಬಿ 15 ಡಿಗ್ರಿ. ಆದರೆ ಒಂದಿದೆ ನಿಮಗಿಲ್ಲಿ, ಈ ಲೆಕ್ಕ ಮಾಡೋಕ್ಕೆ ಒಂದು ತೊಡಕಿದೆ. 15 ಡಿಗ್ರಿ ನಿಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ ಗೊತ್ತಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಇಲ್ಲ ಅಂದರೆ ಇದನ್ನು ಮಾಡಿಬಿಡ್ಬೋದಾಗಿತ್ತು ಸುಲಭವಾಗಿ. ಆದರೆ ಕಾಸ್ ಬಿ ಒಂದು ನಿಮಗೆ ಸಿಗೋದಿಲ್ಲ. ಬಟ್ ಮುಂದಿನ ಕ್ಲಾಸಲ್ಲೇ ಹೇಳ್ಕೋಬೇಕಾಗತ್ತೆ, ನಾನು ಈಗ ಹೇಳೋಕ್ಕಾಗಲ್ಲ. ಆ್ಯಕ್ಚುಲ್ ಆಗಿ 15 ಡಿಗ್ರಿಗೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಬರುತ್ತೆ ಅಂದ್ಕೊಂಡೆ, ಬಟ್ ಸಾರಿ, ಈ ಲೆಕ್ಕ ನಾವು ಅಟ್ ದಿಸ್ ಸ್ಟೇಜ್ ಇನ್ ದಿಸ್ ಕ್ಲಾಸ್ ಯು ಕೆನಾಟ್ ಸಾಲ್ವ್. ನಾನು ಸಾಲ್ವ್ ಮಾಡ್ಬೋದು ಅಂದ್ಕೊಳ್ಳಿ. ಬಿ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಆ್ಯಂಗಲ್ ಹಿಯರ್. ಬಿ ಒಂದು ವೇಳೆ ಏನಾದರೂ ಸ್ಟ್ಯಾಂಡರ್ಡ್ ಆ್ಯಂಗಲ್ ಆಗಿದ್ದಿದ್ದರೆ ನಾವು ಮಾಡಿಬಿಡ್ಬೋದಾಗಿತ್ತು, ಕರೆಕ್ಟಾ? ಆದ್ದರಿಂದ ಈಗ ನಾವು ಒಂದು ಪ್ಲ್ಯಾನ್ ಮಾಡ್ಬೋದು. ಒಂದು ಬೇರೆ ಲೆಕ್ಕ ನಾನು ಟ್ವಿಸ್ಟ್ ಮಾಡಿಕೊಡ್ತೀನಿ, ಬೇರೆ ಲೆಕ್ಕ. ಇದ್ರ ಬದಲಿಗೆ ಒಂದು ಚೂರು ಲೆಕ್ಕ ಚೇಂಜ್ ಮಾಡ್ತೀನಿ. ಬರ್ಕೊಳ್ಳಿ, ಇದನ್ನು ಮಾತ್ರ ಸಾರಿ, ಯಾಕೆಂದರೆ ನಾನು 15 ಡಿಗ್ರಿ ನಿಮಗೆ ನಿಮ್ಮ ಸಿಲೆಬಸ್ಸಲ್ಲಿ ಬಂದಿಲ್ಲ. 0, 30, 45, 60, 90 ಬಂದಿದೆ. ಆ 15 ಡಿಗ್ರಿಗೂ ಕೂಡ ಕಂಡುಹಿಡಿಬೋದು. ಅದಕ್ಕೆ ಇನ್ನೊಂದು ಚಾಪ್ಟ್ರು ನಾವು ಮಾಡ್ಕೋಬೇಕಾಗತ್ತೆ. ಬಹುಶಃ ನಿಮ್ಮ ಸಿಲೆಬಸ್ಸಲ್ಲಿ ಅದು ಇಲ್ಲ, ಅದಕ್ಕೋಸ್ಕರ ನೋಡೋಣ ಆಮೇಲೆ. ಈಗ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಸಾರಿ, ಆ ಲೆಕ್ಕ 15 ಡಿಗ್ರಿ ಬಂದಿದ್ರು. ನಾನು ಸ್ಟ್ಯಾಂಡರ್ಡ್ ಆ್ಯಂಗಲ್ ಬಂದರೆ ಪ್ರೂವ್ ಮಾಡೋಣ ಅಂತ ಖುಷಿ ಇತ್ತು ನನಗೆ, ಆಗಲಿಲ್ಲ, ಸಾರಿ. ನೆಕ್ಸ್ಟು ಸೈನ್ 60 ಡಿಗ್ರಿ, ಪ್ರೂವ್ ದಟ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ. Find the value of sin 60 cos 30 plus sin 30 cos 60. ಇದು ಒಂಥರ ಸೈನ್ ಎ ಕಾಸ್ ಬಿ ಕಾಸ್ ಎ ಸೈನ್ ಬಿ ಫಾರ್ಮುಲಾದಲ್ಲಿದೆ. ಇದು ಕರೆಕ್ಟ್ ಆಗಿದೆ, ಯಾಕೆಂದರೆ ಎಲ್ಲವೂ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇವೆ. ಆದರೆ ಆ ಲೆಕ್ಕ 15 ಬಂದ್ಬಿಡ್ತು, ಅದನ್ನ ಮಾಡೋಕ್ಕಾಗಲಿಲ್ಲ. ಬಟ್ ಈ ಲೆಕ್ಕ ಮಾಡ್ಬೋದು ನೀವು. ಈ ಲೆಕ್ಕದಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಆ ಥರ ಮಾಡ್ಬೋದು. ನಾನು ಆಗಲೇ ಮಾಡಿದ್ದೀನಿ, ಇದರಲ್ಲಿ ತೋರಿಸ್ತೀನಿ. ಇದು 60 ಡಿಗ್ರಿ 30 ಡಿಗ್ರಿ, ಇಲ್ಲಿ ಸೈನ್ 30 60 ಆಗ್ತಾಯಿದೆ.
sin A cos B ಇದನ್ನ ಏನು ಕಂಡ್ರೆ sin A cos B plus cos A sin B. B 30, A 60. sin A cos B cos A sin B. ಇಲ್ಲಿ ಮಾಡೋಣ ಈಗ ಶ್ಲೋಕ 0 half 1 by root 2 root 3 by 2 1 ಶ್ಲೋಕ ಸೈನ್ಗೆ ಈ ಕಡೆಯಿಂದ ಕಾಸ್ಗೆ ಈ ಕಡೆಯಿಂದ sin 60 0 30 45 60 root 3 by 2 into cos 30 ಕಾಸ್ಗೆ ಆ ಕಡೆಯಿಂದ 0 30 root 3 by 2 ಪ್ಲಸ್ sin 30 ಈ ಕಡೆಯಿಂದ 0 30 half into cos 60 0 30 45 60 half. That is equal to root 3 divided by 2 to the 4 plus 1 1 so 1 divided by 2 to the 4. That is equal to 4. Illi 3 plus 1, that is also 4. 4 by 4, 4 ones are 4, 1. ವ್ಯಾಲ್ಯೂ ಬಂತು. ಆದರೆ ಹಿಂದಿನ ಲೆಕ್ಕದಲ್ಲಿ ನಾನು ಮಾಡೋಕ್ಕೆ ಹೋಗಿ ಆಗಲಿಲ್ಲ ಅನ್ನಲ್ಲ, ಯಾಕೆ ಸ್ಟ್ಯಾಂಡರ್ಡ್ ಆ್ಯಂಗಲ್ ಇಲ್ಲ ಅಂತ. ಇಲ್ಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್ ಇರೋದ್ರಿಂದ ಹೋದ ಲೆಕ್ಕದಲ್ಲಿ ಮಾಡಲಾಗದ್ದನ್ನು ಈ ಲೆಕ್ಕದಲ್ಲಿ ಮಾಡ್ತೀನಿ. ಮಾಡಬಹುದು ಅಂತ ಅನ್ನೋಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ನೋಡ್ಕೊಳ್ಳಿ, ಇದನ್ನು ಹಾಗೆ ಇಟ್ಕೊಂಡು ಈಗ ಇದು A 60 ಡಿಗ್ರಿ, B 30 ಡಿಗ್ರಿ. ಇದು ಯಾವ ಫಾರ್ಮ್ಯಾಟಲ್ಲಿದೆ ಅಂದರೆ sin 60 ಡಿಗ್ರಿ ಅಂದರೆ A, cos B 30 ಡಿಗ್ರಿ, sin A cos B ಪ್ಲಸ್ ಇದು ಮೊದಲು ಕಾಸ್ ಬರ್ಕೋತೀನಿ, cos 60 ಅಂದರೆ A, sin 30 ಅಂದರೆ B. So this is in the form sin A cos B plus cos A sin B in formal ಇದೆ. A 60 B 30. sin A cos B plus cos A sin B ಆಗಲೇ ಹಿಂದಿನ ಲೆಕ್ಕದಲ್ಲಿ ಬರದೆ sin A cos B plus cos A sin B is nothing but sin of A plus B. ಮಾಡಿ ಕರೆಕ್ಟ್ ಆಗಲ್ಲ? sin of A plus B. sin of A plus B ಅಂದರೆ sin of A 60 plus B 30. sin A 30 B 60 plus 30. sin 60 plus 30 90. sin 90. sin 90 is equal to 0 30 45 60 90. sin 90 1. ಆಗಲೇನು ಎಷ್ಟು ಬಂದಿದೆ? 1. ಕರೆಕ್ಟಾ? ಆದ್ದರಿಂದ ನಾನು ಕಳೆದ ಲೆಕ್ಕದಲ್ಲಿ ಹೇಳಿದ್ದು sin of A plus B is equal to sin A cos B plus cos A sin B. ಕರೆಕ್ಟಾ? ಅಲ್ಲಿಗೆ ಕಳೆದ ಲೆಕ್ಕದ್ದು ಈಗ ಈ ಲೆಕ್ಕದಲ್ಲಿ ಪ್ರೂವ್ ಮಾಡ್ದಂಗೆ ಆಯ್ತು ನಾನೀಗ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ find the value of find the value of 2 tan square 45 degree. 2 tan square 45 degree plus cos square 30 degree. cos square 30 degree minus sin square 60 degree. Find the value of 2 tan square 45 degree
ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಈಗ ಮಾಡೋಣ. ಆಗಲೇ ಹಾಗೇನೆ ಶ್ಲೋಕ 0 ½ 1/√2 √3/2 1 ಸೈನ್ಗೆ ಈ ಕಡೆಯಿಂದ ಕಾಸ್ಗೆ ಈ ಕಡೆಯಿಂದ. ಈಗ ಇಲ್ಲಿ ಟ್ಯಾನ್ 45 ಬಂದಿರೋದು. ಟ್ಯಾನ್ 45 ಅಂದರೆ ಸೈನ್ 45 ಡಿವೈಡೆಡ್ ಬೈ ಕಾಸ್ 45. ಅಲ್ಲಿಗೆ ಸೈನ್ 45 ಈ ಕಡೆ 0 30 45 ಸೈನ್ 45 1/√2 ಕಾಸ್ 45 ಈ ಕಡೆಯಿಂದ 0 30 45 ಅದು 1/√2 ಡಿವೈಡ್ ಮಾಡಿದರೆ 1. ಅಲ್ಲಿಗೆ ಟ್ಯಾನ್ 45 ಅಂದರೆ 1. ಇಲ್ಲಿ 2 ಟ್ಯಾನ್ ಸ್ಕ್ವೇರ್ 45 ಅಂದರೆ ಅಲ್ಲಿಗೆ 1 ಸ್ಕ್ವೇರ್. ಟ್ಯಾನ್ 45 1 ಟ್ಯಾನ್ ಸ್ಕ್ವೇರ್ 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 30 ಕಾಸ್ 30ಯ ಸ್ಕ್ವೇರ್. ಕಾಸ್ 30 ಅಂದರೆ ಆ ಕಡೆಯಿಂದ 0 30 ಅಲ್ಲಿಗೆ ಕಾಸ್ 30 √3/2 ಅದರ ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ 30 ಮೈನಸ್ ಸೈನ್ ಸ್ಕ್ವೇರ್ 60 ಸೈನ್ 60ಯ ಸ್ಕ್ವೇರ್. ಸೈನ್ 60 0 30 45 60 √3/2 ಅದರ ಹೋಲ್ ಸ್ಕ್ವೇರ್. ಅಲ್ಲಿಗೆ ಇದು 1 ಸ್ಕ್ವೇರ್ 1 2 1s are 2 ಪ್ಲಸ್ √3 ಸ್ಕ್ವೇರ್ ಅಂದರೆ 3/2 ಸ್ಕ್ವೇರ್ 4 ಮೈನಸ್ √3 ಸ್ಕ್ವೇರ್ ಅಂದರೆ 3/2 ಸ್ಕ್ವೇರ್ 4. 3/4 minus 3/4 cancel. Answer 2. Answer 2. Correct? ಸರಿನಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ. ಬರ್ಕೊಳ್ಳಿ ಇಂಗ್ಲಿಷ್ ಮೀಡಿಯಂನವರು. ಫೈಂಡ್ ದಿ ವ್ಯಾಲ್ಯೂ ಆಫ್ cos 45 divided by secant 30 plus cosecant 30. cos 45 ಡಿಗ್ರಿ ಡಿವೈಡ್ ಬೈ secant 30 ಡಿಗ್ರಿ ಪ್ಲಸ್ cosecant 30 ಡಿಗ್ರಿ. ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಮತ್ತು ಪುನಃ ಫಾರ್ಮುಲಾ 0 ½ 1/√2 √3/2 1 ಸೈನ್ಗೆ ಈ ಕಡೆಯಿಂದ ಕಾಸ್ಗೆ ಆ ಕಡೆಯಿಂದ cos 45 ಕಾಸ್ಗೆ ಆ ಕಡೆಯಿಂದ 0 30 45 1/√2 whole over secant 30 secant cos ನ ಉಲ್ಟಾ secant cos ನ ಉಲ್ಟಾ reciprocal of cos is secant. ಹಾಗಾಗಿ secant 30 ಬೇಕು ಅಂದರೆ cos 30 ಕಂಡುಹಿಡ್ಕೊಂಡು ಅದನ್ನು ಉಲ್ಟಾ ಮಾಡ್ತೀರಿ. cos 30 ಈ ಕಡೆಯಿಂದ 0 30 √3/2 cos 30. ಆದರೆ secant 30 ಅಂದರೆ ಇದರ ರೆಸಿಪ್ರೋಕಲು 2/√3 secant 30 ಪ್ಲಸ್ cosecant 30 cosecant ಸೈನ್ ನ ಉಲ್ಟಾ ರೆಸಿಪ್ರೋಕಲ್ ಆಫ್ ಸೈನ್. ಹಾಗಾಗಿ ಸೈನ್ 30 ಕಂಡುಹಿಡ್ಕೊಂಡು ಅದನ್ನ ರೆಸಿಪ್ರೊಕೇಟ್ ಮಾಡ್ತೀನಿ. ಸೈನ್ 0 ½ ಸೈನ್ 30 ½ ಕರೆಕ್ಟಾ? ಸೈನ್ 30 ½ ಅದರ ರೆಸಿಪ್ರೋಕಲ್ cosecant 30.
ಅಲ್ಲಿಗೆ 2/1 ಸಿಂಪ್ಲಿಫಿಕೇಶನ್ 1/√2 ಹೋಲ್ ಓವರ್ ಕೆಳಗಡೆ √3 LCM ಹೋಲ್ ಓವರ್ √3 1s 1 1 2s 2 plus 1 √3 √3 √3 into 2 2√3 that is equal to 1/√2 into ಇದು ರಿವರ್ಸ್ ಆಗುತ್ತೆ √3 over 2 plus 2√3 or √3 over √2 into 2 √2 into 2√2 plus √2 into 2 into √3 2√3 ರೂಟ್ ಒಳಗಡೆ ಇರೋದು ಗುಣಿಸ್ಕೋತೀನಿ 3 2s 6 ಸಿಂಪ್ಲಿಫಿಕೇಶನ್ ಅಷ್ಟೇ √3 √2 into 2 2√2 2 √3 into √2 ರೂಟ್ ಒಳಗಡೆ ಗುಣಿಸ್ಕೊಂಡ್ರೆ 3 2s 6 2√6 ಆನ್ಸರ್ √3 over 2 plus √2 plus 2√6 that is the answer. ಇನ್ನೊಂದು ಲೆಕ್ಕ ಮಾಡ್ಕೊಳ್ಳಿ. For which angle sin 2a is equal to 2 sin a? For which angle sin 2a is equal to 2 sin a? ಯಾವ ಏನ ಬೆಲೆಗೆ sin 2a 2 sin a ಆಗಿರುತ್ತದೆ 2 sin a ಆಗಿರುತ್ತದೆ. ಯಾವ ಬೆಲೆ ಅಂದರೆ ಸ್ಟ್ಯಾಂಡರ್ಡ್ ಆಂಗಲ್ಸ್. ಇಲ್ಲಿ ನೋಡಿ 0 half 1/√2 √3/2 1. ಈಗ ಒಂದು ವೇಳೆ ನೀವು ನೋಡ್ಕೊಳ್ಳಿ, ಇಲ್ಲಿ ಏನ 0 ಬಿಟ್ಬಿಡಿ, 30 ಡಿಗ್ರಿ ಕೊಟ್ರಿ ಅನ್ಕೊಳ್ಳಿ. ಉದಾಹರಣೆ ಹೇಗೆ 30 ಡಿಗ್ರಿ ಕೊಟ್ರೆ ಹೇಗೆ 30 ಕೊಟ್ರಿ ಅನ್ಕೊಳ್ಳಿ. ಹೇಗೆ 30 ಕೊಟ್ರೆ ಅಲ್ಲಿಗೆ ಏನಾಗುತ್ತೆ 2 into a 60 ಡಿಗ್ರಿ ಆಗುತ್ತೆ. sin 60 ಅಂತಂದ್ರೆ 0 30 45 60 ಇದರ ವ್ಯಾಲ್ಯೂ √3/2 ಬರುತ್ತೆ. ಹೇಗೆ 30 ಕೊಟ್ರೆ sin 30 ಅಂದರೆ ಹಾಫ್ ಆಗಿ 1 ಬರುತ್ತೆ, ಈಕ್ವಲ್ ಆಗಲ್ಲ. ಹಾಗೇ ಎಲ್ಲ ಟ್ರೈ ಮಾಡೋ ಬದಲಿಗೆ ಲೆಫ್ಟ್ ಟು ಯುವರ್ ಇಮ್ಯಾಜಿನೇಷನ್. ಇದು ಒಂದೇ ಒಂದು ಪಾಸಿಬಿಲಿಟಿ ಏನು ಅಂದರೆ 0 ಕೊಟ್ರೆ ವೆನ್ ಎ ಈಸ್ ಈಕ್ವಲ್ ಟು 0 sin 2a means sin into 2 into 0 sin 0. sin 0 ಅಂದ್ರೆ ಎಷ್ಟಾಗುತ್ತೆ 0. ಕರೆಕ್ಟಾ? 2 sin a ಎಷ್ಟಾಗುತ್ತೆ ಅಂದರೆ 2 into sin a ಅಂದರೆ sin 0 2 into 0 0. ಸೊ ಇದಾಗೋದು ಒಂದೇ ಪಾಸಿಬಿಲಿಟಿ ಯಾವಾಗ ವೆನ್ ಎ ಈಸ್ ಈಕ್ವಲ್ ಟು 0. ಕರೆಕ್ಟಾ? ವೆನ್ ಎ ಈಸ್ ಈಕ್ವಲ್ ಟು 0. ಸೊ ಇದು ನಿಮಗೆ ನೆನ್ನೆ ಹೇಳಿಕೊಟ್ಟ 0 half 1/√2 √3/2 1 ಈ ಶ್ಲೋಕ ಅಥವಾ ಸೂತ್ರದ ಮೇಲೆ ಲೆಕ್ಕಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ಈ ಲೆಕ್ಕಗಳಲ್ಲಿ ತೋರಿಸಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಅಡಿಷನ್, ಇದಕ್ಕೆ ಒಂದು ಸ್ವಲ್ಪ ನಾನು ಸೇರ್ಪಡೆ ಮಾಡ್ತಾ ಇದ್ದೀನಿ. ಇನ್ನೊಂದು ಸಣ್ಣ ಚಾಪ್ಟರ್ನ ಹೆಡಿಂಗ್ ಕಾಂಪ್ಲಿಮೆಂಟರಿ ಆಂಗಲ್ಸ್.
ಕಾಂಪ್ಲಿಮೆಂಟರಿ ಆಂಗಲ್ಸ್. ಈ ಒಂದು ಮಾದರಿ ಕೋನಗಳು ಏನು 0, 30, 45, 60, 90 ಅಂತಿತ್ತು, ಇದಕ್ಕಿನ್ನೊಂದು ಅಧ್ಯಾಯನ, ಸಣ್ಣ ಅಧ್ಯಾಯನ ಸೇರ್ಪಡೆ ಮಾಡ್ತಾ ಇದ್ದೀನಿ. ಅದರ ಚಾಪ್ಟರ್ನ ಹೆಸರು ಪೂರಕ ಕೋನಗಳು, ಕಾಂಪ್ಲಿಮೆಂಟರಿ ಆಂಗಲ್ಸ್. ಪೂರಕ ಕೋನಗಳು, ಪೂರಕ ಕೋನಗಳು. ಪೂರಕ ಕೋನಗಳು, ಕಾಂಪ್ಲಿಮೆಂಟರಿ ಆಂಗಲ್ಸ್. ಆಂಗಲ್ಸ್ ಅಲ್ಲಿ 2 ಥರ ಇದೆ, ಕಾಂಪ್ಲಿಮೆಂಟರಿ ಅಂಡ್ ಸಪ್ಲಿಮೆಂಟರಿ. ಕಾಂಪ್ಲಿಮೆಂಟರಿ ಇದ್ರೆ ಎ ಪ್ಲಸ್ ಬಿ 2 ಆಂಗಲ್ಗಳು 90 ಡಿಗ್ರಿ ಇದ್ರೆ ಕಾಂಪ್ಲಿಮೆಂಟರಿ. ಎ ಪ್ಲಸ್ ಬಿ 180 ಡಿಗ್ರಿ ಇದ್ರೆ ಸಪ್ಲಿಮೆಂಟರಿ. Supplementary means sum should be 180 degree. Complementary means sum should be 90 degree. ಪೂರಕ ಕೋನಗಳು, ಪರಿಪೂರಕ ಕೋನಗಳು ಅಂತಾರೆ ಕನ್ನಡದಲ್ಲಿ. ಪೂರಕ ಕೋನಗಳು, ಪರಿಪೂರಕ ಕೋನಗಳು. ಪೂರಕ ಕೋನಗಳು 90 ಡಿಗ್ರಿ ಇರ್ತವೆ ಕೂಡಿದೆ ಎರಡೂ. ಪರಿಪೂರಕ ಕೋನಗಳು 180 ಡಿಗ್ರಿ ಇರುತ್ತೆ. ಈಗ ನಿಮ್ಮ SLC ಸಿಲೆಬಸ್ಸಲ್ಲಿ ನಮಗೆ ಹೇಳ್ಕೊಡಿ ಅಂತ ಹೇಳಿರೋದು ಬರೀ ಪೂರಕ ಕೋನಗಳು, ಕಾಂಪ್ಲಿಮೆಂಟರಿ ಆಂಗಲ್ಸ್. ಹಾಗಾಗಿ 180 ಡಿಗ್ರಿ ಕತೆ ಬರೋದು. PUC ಬರುತ್ತೆ 180 ಡಿಗ್ರಿ. ಅದಕ್ಕೆ ನಾನೀಗ ಹೇಳಿದರೆ ತುಂಬ ದೊಡ್ಡ ಕ್ಲಾಸಿಂದ ಈಗಲೇ ಹೇಳಿದಾಗತ್ತೆ. ಆದರೂ ಕೂಡ ಇದೆ. ಸುಮ್ಮನೆ ನಿಮ್ಮ ಯಾರ್ಯಾರೋ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರೋರಿಗೆ, ಹೇಗಿದ್ರು ಗ್ಯಾರಂಟಿ SLC ಪಾಸ್ ಆಗ್ತೀನಪ್ಪ, PUCಗೆ ಹೋಗ್ತೀನಿ, ಆದ್ದರಿಂದ ಒಂಚೂರು ತಿಳ್ಕೊಳ್ಳೋಣ ಅನ್ನೋ ಆಸಕ್ತಿ ಇರೋರಿಗೆ, SLCನೇ ಹೋಗ್ತೀನೋ ಇಲ್ಲೋ ಕೊಡೋ ಅನುಮಾನದವ್ರಿಗೆ ಬೇಡ. ಆದ್ದರಿಂದ ಇಲ್ಲಿ ಸುಮ್ಮನೆ ನಿಮಗೆ ಕುತೂಹಲಕ್ಕೆ ಹೇಳ್ತೀನಿ. PUCಲಿ ಹೇಳ್ತಾರೆ ಏನು ಅಂದರೆ, ಇಲ್ಲಿ ನೋಡಿ, ಇದು 90 ಡಿಗ್ರಿ. ಈಗ ಒಂದು ಆ್ಯಂಗಲ್ಲು, ನಾನು ಒಂದು ಆ್ಯಂಗಲ್ಲು ಹೀಗೆ ಬಂತು ಅಂದ್ಕೊಳ್ಳಿ. ಈ ಆ್ಯಂಗಲ್ಲು ಇಷ್ಟು ಬರ್ಬೋದು, ಅಥವಾ ಇಷ್ಟು ಬರ್ಬೋದು, ಕೊನೆಗೆ ಮ್ಯಾಕ್ಸಿಮಮ್ ಇಷ್ಟು ಬರ್ಬೋದು. ಮ್ಯಾಕ್ಸಿಮಮ್ ಅಂದರೆ ಅಲ್ಲಿಗೆ 90 ಅಥವಾ 90ಗಿಂತ ಕಮ್ಮಿ ಇರುತ್ತೆ. ಕರೆಕ್ಟಾ? ಇವೆಲ್ಲ ಕಾಂಪ್ಲಿಮೆಂಟರಿ ಆ್ಯಂಗಲ್ಗಳು 90ಗಿಂತ ಕಮ್ಮಿ ಇರ್ತವೆ. ಕರೆಕ್ಟಾ? ಇವೆಲ್ಲ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರ್ತವೆ. ಈಗ ಇಲ್ಲೊಂದು ಆ್ಯಂಗಲ್ ಬಂದ್ಬಿಡ್ತಪ್ಪ ನೋಡಿ, ಆ್ಯಂಗಲ್ ಹೀಗೆ ಬಂದ್ಬಿಟ್ಟಿದೆ. ಕನ್ನಡದಲ್ಲಿ ವಿಶಾಲ ಕೋನ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಹೆಸರು. ವಿಶಾಲ ಕೋನ, ವಿಶಾಲವಾಗಿದೆ ಕೋನ, ವಿಶಾಲ ಕೋನ ಅಂತ. ಇದಕ್ಕೆ ಲಘು ಕೋನ 90ಕ್ಕಿಂತ ಕಮ್ಮಿ, ಇದಕ್ಕೆ ವಿಶಾಲ ಕೋನ 90ಕ್ಕಿಂತ ಜಾಸ್ತಿ. 90 ಇಲ್ಲಿಗಾಯಿತು, 90+ ಬಂತು. ಈಗ ಇದೆಲ್ಲರೂ 30 ಡಿಗ್ರಿ ಇದ್ದರೆ ಅಲ್ಲಿಗೆ 90 + 30 ಇದು 120 ಡಿಗ್ರಿ ಆಗುತ್ತೆ. ಇನ್ನೂ ಒಂಚೂರು ಹೋದರೆ 160 ಡಿಗ್ರಿ ಆಗುತ್ತೆ. ಇನ್ನೂ ಒಂಚೂರು ಹೋದರೆ 170 ಆಗುತ್ತೆ. ಕೊನೆ ಇಲ್ಲಿಗೆ ಬಂದ್ಬಿಟ್ರೆ 180 ಡಿಗ್ರಿ ಸ್ಟ್ರೈಟ್ ಲೈನ್ ಆಗ್ಬಿಡುತ್ತೆ. ಅಷ್ಟಕ್ಕೆ ಕತೆ ಮುಗಿಯೋಲ್ಲ, ರಿವರ್ಸ್ ಬಂದ್ಬಿಡ್ಬೋದು ಒಂದು ಆ್ಯಂಗಲ್. ಹೀಗೆ ಬಂದ್ಬಿಡುತ್ತೆ ಒಂದು ಆ್ಯಂಗಲ್, ಗೊತ್ತಲ್ಲ? ವಿಶಾಲಾಧಿಕ ಕೋನ ಅದು ಹೀಗೆ ಬಂದ್ಬಿಟ್ಟಿದೆ. ಅಲ್ಲಿಗೆ 180 ಜೊತೆಗೆ ಇನ್ನೊಂದು ಹೀಗೆ ಹಾಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ, ಆವಾಗ 180 ಇತ್ತ ಒಂದು 40 ಆದರೆ 220 ಡಿಗ್ರಿ ಬಂದ್ಬಿಡುತ್ತೆ.
220, 230 ಹೀಗೇ ಬರುತ್ತೆ. ಇಲ್ಲಿ ಹೀಗೆ ಬಂದ್ಬಿಟ್ಟು 180, 90, 270 ಡಿಗ್ರಿ ಬಂದು ನಿಂತ್ಕೊಂಡ್ಬಿಡುತ್ತೆ ಈ ಪಾಯಿಂಟ್. ಅದ್ರ ಮೇಲೂ ಬಂದ್ಬಿಡ್ಬೋದು ಹೀಗೆ ಮತ್ತೆ ಕೋನ 280, 270, 290, 300, 310, 360 ಅಂತ ಬಂದು ಸ್ಟಾಪ್ ಆಗುತ್ತೆ. ಕೋಪರ್ನಿಕಸ್ಸು 360ಕ್ಕೆ ಬಂದು ಸ್ಟಾಪ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಹೋಗಿ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ಬಿಡುತ್ತೆ. ಅಲ್ಲಿಗೆ 360 ಡಿಗ್ರಿ ಅಂದರೆ ನಥಿಂಗ್ ಬಟ್ ಎ ಸರ್ಕಲ್, ಒಂದು ವೃತ್ತವಾಗಿಬಿಡುತ್ತೆ. ಕರೆಕ್ಟಾ? ಆದ್ದರಿಂದ ಇದಕ್ಕೆ ನಾವೇನು ಮಾಡ್ತೀವಿ, ಹೀಗಂತೀವಿ ಟ್ರಿಗ್ನೋಮೆಟ್ರಿನಲ್ಲಿ. ಫಸ್ಟ್ ಕ್ವಾಡ್ರಂಟ್ ಲೆಸ್ ದ್ಯಾನ್ 90, ಸೆಕೆಂಡ್ ಕ್ವಾಡ್ರಂಟ್ ಇದು 90 ಲೆಸ್ ದ್ಯಾನ್ 90. ಕರೆಕ್ಟಾ? ಇಲ್ಲಿ 90 ಪ್ಲಸ್, ಇದು 180 ಪ್ಲಸ್, ಇದು 270 ಪ್ಲಸ್ ಹಾಗೆ ಬರುತ್ತೆ. ಆದ್ದರಿಂದ ಇದು 90 ಮೈನಸ್, ಇದು 90 ಪ್ಲಸ್ಸು, ಇದು 180 ಪ್ಲಸ್ಸು, ಈ 270 ಪ್ಲಸ್ಸು. ಈ ಸೈನು ಕಾಸ್ಗಳಿದೆಯಲ್ಲ, ಈ ಸೈನು ಕಾಸ್ಗಳು ಏನಾಗ್ಬಿಟ್ಟಿರ್ತವೆ, ಸೈನ್ ಕಾಸ್ ಟ್ಯಾನ್ ಕಾಟ್ ಇವುಗಳು ಈ ಫಸ್ಟ್ ಕ್ವಾಡ್ರಂಟು ಸೆಕೆಂಡ್ ಕ್ವಾಡ್ರಂಟ್ ಮೇಲೆ ಅದರ ಸೈನ್ಗಳು ಚೇಂಜ್ ಆಗ್ತವೆ. ಕೆಲವಕ್ಕೆ ಪ್ಲಸ್ ಬರ್ತವೆ, ಕೆಲವಕ್ಕೆ ಮೈನಸ್ ಬರುತ್ತೆ. ಈಗ sin 30 ಇದೆ. sin 30 ಇಲ್ಲಿ ಬಂದಾಗ ಅದು ಹಾಫ್ ಅಂತ ಪ್ಲಸ್ ತಗೋತೀವಿ. ಅದೇನೇ sin 30ನ sin 180ರಲ್ಲಿ 30 ಕಳ್ಕೊಂಡು sin 150 ತಗೊಂಡು ಅಂತ ಇಟ್ಕೊಳ್ಳಿ. sin 150 ಇಲ್ಲಿ ಬಂದ್ಬಿಡುತ್ತೆ. ಅವಾಗ ಅದು ಪ್ಲಸ್ಸೋ ಮೈನಸ್ಸೋ ಗೊತ್ತಾಗಲ್ಲ. ಅದಕ್ಕೆ ಇದಕ್ಕೊಂದು ಫಾರ್ಮುಲಾನ ಬ್ಲೈಂಡ್ ಆಗಿ ನಮ್ಮ ಮೇಸ್ಟ್ರುಗಳು ಹೇಳ್ಕೊಡೋರು, PUCಲಿ ಹೇಳ್ಕೊಡ್ತಾರೆ ನಿಮಗೆ. ಏನು ಅಂದರೆ ASTC ಅಂತ ಫಾರ್ಮುಲಾ, ASTC ಅಂತ. ಇದಕ್ಕೆ ನಮ್ಮ ಮೇಸ್ಟ್ರುಗಳು ಏನು ಹೇಳೋರು ಅಂದರೆ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ ಹೇಳೋರು. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಫಾರ್ಮುಲಾನ ಬಿಟ್ಕೊಳ್ರಯ್ಯ ಅನ್ನೋದು. ಮೇಸ್ಟ್ರುಗಳು ಪಾಪ ಭಾಳ ಕಸರತ್ತು ಮಾಡಿರ್ತಾರೆ ಮನೇಲಿ. ಈ ಹುಡುಗನಿಗೆ ಇದನ್ನು ಅರ್ಥ ಮಾಡ್ಸಕ್ಕೆ ಏನು ಮಾಡ್ಕೊಂಬರೋಣಪ್ಪ ಅಂತ ಮನೇಲಿ ಕೂತ್ಕೊಂಡು ತಯಾರಿ ಮಾಡಿರ್ತಾರೆ. ಅದಕ್ಕೆ ASTCಗೆ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಫಾರ್ಮುಲಾನ ಬಿಟ್ಕೊಳ್ರಯ್ಯ ಅನ್ನೋದು. ಎ ಅಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಆಲ್ ಆರ್ ಪಾಸಿಟಿವ್. ಫಸ್ಟ್ ಕ್ವಾಡ್ರಂಟಲ್ಲಿ ಎ ಅಂದರೆ ಆಲ್ ಆರ್ ಪಾಸಿಟಿವ್. ಎಸ್ ಅಂದರೆ ಸೈನ್ ಈಸ್ ಪಾಸಿಟಿವ್ ಅಂತ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಮಾತ್ರ ಪಾಸಿಟಿವ್, ಉಳಿದವೆಲ್ಲ ಮೈನಸ್ಸು ಅಂತ. ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಮಾತ್ರ ಪಾಸಿಟಿವ್, ಉಳಿದವೆಲ್ಲ ನೆಗೆಟಿವ್ ಮೈನಸ್ಸು. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಮಾತ್ರ ಪಾಸಿಟಿವ್, ಉಳಿದವೆಲ್ಲ ನೆಗೆಟಿವ್. ನೋಡಿ ಎಷ್ಟು ಚೆನ್ನಾಗಿದೆ ಮೆಥಡು. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಫಾರ್ಮುಲಾ. ಆವಾಗ ಕ್ವಾಡ್ರಂಟು 160 ಅಂತ ಬಂದ್ಬಿಡ್ತು. 160 ಸೆಕೆಂಡ್ ಕ್ವಾಡ್ರಂಟಿಗೆ ಬರುತ್ತೆ. ಆಗ sin 160 ಪಾಸಿಟಿವ್, ಟ್ಯಾನ್ 160 ಮೈನಸ್ಸು, ಕಾಸ್ 160 ಮೈನಸ್ಸು, ಎಲ್ಲವೂ ಮೈನಸ್ಸೇ. sin 160 ಮಾತ್ರ ಪಾಸಿಟಿವ್. ಎಷ್ಟು ಸುಲಭ ಕಂಡುಹಿಡಿಯೋದು. ಸೈನ್ ಈಸ್ ಇಂಪಾರ್ಟೆಂಟ್. ಆ ಸೈನ್ ಒಂದು ಫಾರ್ಮುಲಾ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ. ಇದನ್ನು PUCಲಿ ಹೇಳ್ಕೊಡ್ತಾರೆ. ನಾನು ಯಾಕೆ ಹೇಳಿದೆ ಅಂದರೆ ಈಗ ನನಗೊಂಚೂರು ಇದು ಬೇಕು. ಯಾಕೆ ಬೇಕು ಅಂದರೆ ನಿಮ್ಮ ಸಿಲೆಬಸ್ಸಲ್ಲಿ ನನಗೆ ಬೇಕಾಗಿರೋದು 90 ಮಾತ್ರ, 90 ಒಳಗೆ ಮಾತ್ರ ಬರ್ತಾ ಇದ್ದೀವಿ. ಫಸ್ಟ್ ಕ್ವಾಡ್ರಂಟು, ಫಸ್ಟ್ ಕ್ವಾಡ್ರಂಟಲ್ಲಿ ಎ ಪಾಸಿಟಿವ್ ಅರ್ಥ ಆಯ್ತಾ? ಅದರಿಂದ ಈಗ ಒಂದು ಕಾಂಪ್ಲಿಮೆಂಟ್ರಿ ರಿಸಲ್ಟ್ ಒಂದು ಪ್ರೂವ್ ಮಾಡ್ತೀನಿ. ಟೈಮ್ ಇಲ್ಲ, ಉಳಿಕೆದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿ. ಉದಾಹರಣೆಗೆ ಒಂದು ತೋರಿಸ್ತೀನಿ ನಾನು. ಈಗ ಫೈಂಡ್ ಅಥವಾ ಫೈಂಡ್ ಅನ್ಬೇಡಿ, ಇವ್ಯಾಲ್ಯೂಯೇಟ್ sin 90 ಮೈನಸ್ ಎ. ಇವ್ಯಾಲ್ಯೂಯೇಟ್ sin 90 ಮೈನಸ್ ಎ.
sin 90 ಮೈನಸ್ ಎ ಬೆಲೆಯನ್ನು ಕಂಡುಹಿಡಿ. ಹೇಗಪ್ಪ ಇದು? ಇಲ್ಲಿ ನೋಡಿ, ಇಲ್ಲೊಂದು ಟ್ರ್ಯಾಂಗಲ್ ಬರ್ಕೋಬೇಡಿ, ಮೊದಲು ನೋಡ್ಕೊಳ್ಳಿ. ಎ ಬಿ ಸಿ, ಬಿ 90 ಡಿಗ್ರಿ, ಕರೆಕ್ಟಾ? ಈಗ ಇದು ಎ ಆ್ಯಂಗಲ್ಲು, ಕರೆಕ್ಟಾ? ಇದು ಎ ಆದರೆ ಸೈನ್ 90 ಮೈನಸ್ ಎ ಅಂತಾನೆ. ಸೈನ್ 90 ಮೈನಸ್ ಎ ಅಂದರೆ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಬಿ 90 ಡಿಗ್ರಿ ಆಗಿಬಿಟ್ಟಿದೆ ಅಂದಮೇಲೆ ಎ ಪ್ಲಸ್ ಸಿ, ಆ್ಯಂಗಲ್ ಎ ಪ್ಲಸ್ ಸಿ 90 ಡಿಗ್ರಿ. ತಪ್ಪಿಸೋದಿನ ಇವೆರಡು ಕೂಡಿದ್ರೆ ಎಷ್ಟು ಬರಬೇಕು? ಇದಕ್ಕೆ ಹೀಗೆ ಹಾಕಿರ್ತೀನಿ, ಇದಕ್ಕೆ ಹೀಗೆ ಹಾಕಿರ್ತೀನಿ. ಇವೆರಡು ಕೂಡಿದರೆ 90 ಡಿಗ್ರಿ ಬರಬೇಕು. ಯಾಕೆಂದರೆ ಈಗ 90 ಆಗಲೇ ಒಂದು, ಒಟ್ಟು 180 ಇರಬೇಕು. ಅಲ್ಲಿಗೆ ಇವೆರಡು ಕೂಡಿದರೆ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಏನ ಈ ಕಡೆ ಕಳಿಸ್ಬಿಟ್ರೆ therefore ಸಿ ಇಸ್ ಈಕ್ವಲ್ ಟು 90 ಮೈನಸ್ ಎ. ತಪ್ಪು ಸರಿನಾ? ಸಿ ಇಸ್ ಈಕ್ವಲ್ ಟು 90 ಮೈನಸ್ ಎ. ಆದ್ದರಿಂದ ಸೈನ್ 90 ಮೈನಸ್ ಎ ಅಂದ್ರೂ ಒಂದೇ, ಸೈನ್ 90 ಮೈನಸ್ ಎ ಅಂದ್ರೂ ಒಂದೇ, ಸೈನ್ ಸಿ ಅಂದ್ರೂ ಒಂದೇ. ತಪ್ಪು ಸರಿನಾ? ಸೈನ್ 90 ಮೈನಸ್ ಎ ಅಂದ್ರೂ ಒಂದೇ, ಸೈನ್ ಸಿ ಅಂದ್ರೂ ಒಂದೇನೆ. ಅಥವಾ ಸೈನ್ ಆಫ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಸಿ ಅಂತಾನೆ. ಸೈನ್ ಸಿಗೆ ಸಮ ಅಂತ. ಸೈನ್ ಸಿ ಅಂದ್ರೆ ಏನು ನೋಡೋಣ. ಸೈನ್ ಸಿ ಅಂದ್ರೆ ಇದು ತಗೋತಾ ಇದ್ದೀನಿ. ಸೈನ್ ಸಿ, ಸೈನ್ ಸಿಗೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟೆನ್ಯೂಸ್, ಕರೆಕ್ಟಾ? ಸೈನ್ ಸಿ ಆಪೋಸಿಟ್ ಎದುರ ಬಾಹು ಡಿವೈಡೆಡ್ ಬೈ ಹೈಪಾಟೆನ್ಯೂಸ್ ಎ ಸಿ. ಅಲ್ಲಿಗೆ ಎ ಬಿ ಡಿವೈಡೆಡ್ ಬೈ ಎ ಸಿ ಅಂತ ಬಂತು. ಸೈನ್ ಆಫ್ 90 ಮೈನಸ್ ಎ ಬಿ ಡಿವೈಡೆಡ್ ಬೈ ಎ ಸಿ ಅಂತ ಬಂತು, ಕರೆಕ್ಟಾ? ಆದರೆ ಸೈನ್ ಆಫ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ ಅಂತಾರೆ. ಎ ಬಿ ಬೈ ಎ ಸಿ ಏನು ನೋಡಿ, ಎ ಬಿ ಬೈ ಎ ಸಿ ಆ್ಯಂಗಲ್ ಎಗೆ ಕಾಸ್ ಎ ಅಂತ ನೋಡಿ. ಕಾಸ್ ಎ ಮಾಡಿದರೆ ಕಾಸ್ ಎ ಇಸ್ ಈಕ್ವಲ್ ಟು, ಇದಕ್ಕೆ ಕಾಸ್ ಎ ತಗೊಂಡ್ರೆ ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಎ ಬಿ ಡಿವೈಡೆಡ್ ಬೈ ಹೈಪಾಟೆನ್ಯೂಸ್ ಎ ಸಿ. ಎ ಬಿ ಬೈ ಎ ಸಿ ಇಸ್ ನಥಿಂಗ್ ಬಟ್ ಕಾಸ್ ಎ. ಅಲ್ಲಿಗೆ ಎ ಬಿ ಬೈ ಎ ಸಿ ಇಸ್ ನಥಿಂಗ್ ಬಟ್ ಕಾಸ್ ಎ. ಎ ಬಿ ಬೈ ಎ ಸಿ ಇಸ್ ನಥಿಂಗ್ ಬಟ್ ಕಾಸ್ ಎ. ಆದ್ರಿಂದ ಈಗ ನಾನು ಒಂದು ಫಾರ್ಮುಲಾ ಕಂಡುಹಿಡ್ಕೊಂಡಿದ್ದೀನಿ. ಸೈನ್ 90 ಮೈನಸ್ ಎ ಅಂದರೆ ಕಾಸ್ ಎ. ಫಾರ್ಮುಲಾ ಸೈನ್ 90 ಮೈನಸ್ ಎನ ಕಾಸ್ ಎ ಅನ್ಬೋದು. ಆದ್ರಿಂದ ಈಗ ನಿಮ್ಗೆ ಇನ್ನೂ ಸುಲಭ ಆಗಿಬಿಡುತ್ತೆ. ಈಗ ಹೇಗೆ ಅಂದರೆ ಸೈನ್ 90 ಮೈನಸ್ 30, ಉದಾಹರಣೆಗೆ ಸೈನ್ 90 ಮೈನಸ್ 30, ಸೈನ್ 90 ಮೈನಸ್ ಎ ಇದ್ದಂಗೆ. ಅಲ್ಲಿಗೆ ಸೈನ್ 90 ಮೈನಸ್ 30 ಈ ಸೂತ್ರದ ಪ್ರಕಾರ ಎಷ್ಟಾಗಿರ್ಬೇಕು ಹೇಳಿ ನೋಡೋಣ. ಸೈನ್ 90 ಮೈನಸ್ 30 ಶುಡ್ ಬಿ ಕಾಸ್ 30 ಆಗಿರಬೇಕು. ತಪ್ಪಸಲಿ ನಾವು ಸೈನ್ 90 ಮೈನಸ್ ಎ ಅಂದರೆ 30, ಕಾಸ್ ಎ ಕಾಸ್ 30. ಅಥವಾ ಸೈನ್ 90 ಮೈನಸ್ 30 ಅಂದರೆ 60 ಇಸ್ ಈಕ್ವಲ್ ಟು ಕಾಸ್ 30. ಸೈನ್ 60 ಕಾಸ್ 30 ಎರಡು ಈಕ್ವಲ್ ಆಗಿರಬೇಕು. ಚೆಕ್ ಮಾಡಿ ನೋಡಿ. ಈಗ 0/2, 1/√2, √3/2, 1. ಸೈನ್ 60, ಸೈನ್ 0, ಸೈನ್ 30, ಸೈನ್ 45, ಸೈನ್ 60, √3/2. ಕಾಸ್ 30, ಕಾಸ್ 0, ಕಾಸ್ 30, √3/2. ಸೇಮ್.
ಸೊ ಅಲ್ಲಿಗೆ ಒಂದು ಫಾರ್ಮುಲಾ ನಾನು ಡಿರೈವ್ ಮಾಡಿದ್ದೀನಿ. ಸೈನ್ ಆಫ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ. ಇದರ ಬೈಹಾಟ್ ಮಾಡ್ಕೋಬೇಕು, ಜ್ಞಾಪಕ ಇಟ್ಕೋಬೇಕು. ನಾಳೆ ಇದ್ರ ಮೇಲೆ ಲೆಕ್ಕ ಬರುತ್ತೆ ನಿಮಗೆ, ಅರ್ಥ ಆಯ್ತಾ? ಸೊ ಸೈನ್ ಆಫ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ. ನಾಳೆ ಕ್ಲಾಸ್, ನಾಳೆ ರಜಾ ಕೊಡ್ತೀನಿ. ನಾಳೆ ಭಾನುವಾರ, ನಾಳೆ ಕ್ಲಾಸಿಗೆ ರಜಾ, ತರಗತಿಗೆ ರಜಾ. ನಿಮ್ಮ ಭೇಟಿ ಸೋಮವಾರ ಸಂಜೆ 7 ಗಂಟೆಗೆ. ಸೋಮವಾರ ಸಂಜೆ 7 ಗಂಟೆಯಲ್ಲಿ ನಾನು ಸೈನ್ ಆಫ್ 90 ಮೈನಸ್ ಎ ಮಾಡ್ದಂಗೆ ಕಾಸ್ ಆಫ್ 90 ಮೈನಸ್ ಎ ಮಾಡ್ತೀನಿ, ಟ್ಯಾನ್ ಆಫ್ 90 ಮೈನಸ್ ಎ ಮಾಡ್ತೀನಿ. ಆಮೇಲೆ ಸೈನ್ 90 ಮೈನಸ್ ಎ, ಕಾಸ್ ಆಫ್ 90 ಮೈನಸ್ ಎ, ಟ್ಯಾನ್ ಆಫ್ 90 ಮೈನಸ್ ಎ ಮೇಲೆ ಲೆಕ್ಕ ಮಾಡಿಸ್ತೀನಿ. ಗೊತ್ತಾಯ್ತಲ್ಲ? ಅಲ್ಲಿಗೆ ಇವತ್ತು ಒಂದು ಮಾಡಿದ್ದೀನಿ. ಸೈನ್ ಆಫ್ 90 ಮೈನಸ್ ಎ ಈಸ್ ನಥಿಂಗ್ ಬಟ್ ಕಾಸ್ ಎ. ಕರೆಕ್ಟಾ? ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ನಿಮ್ಮ ಭೇಟಿ ಸೋಮವಾರ ಸಂಜೆ 7 ಗಂಟೆಗೆ. ಮತ್ತು ಭಾನುವಾರ 7 ಗಂಟೆಗೆ ಯಾರೋ ಪಾಠ ಅಂತ ಹಾಕೊಂಡ್ಬಿಟ್ಟಿರ. ಹಾಗಾಗಿ ಭಾನುವಾರ ನಾಳೆ ರಜಾ. ನಿಮ್ಮ ಭೇಟಿ ಸೋಮವಾರ ಸಂಜೆ 7 ಗಂಟೆಗೆ. ನಮಸ್ಕಾರ.